ತಾಲೂಕಿನ ಕಸಬಾ ಹೋಬಳಿ ಮಳವಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಹಸರಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಇಂಗ್ಲಿಷ್ ಮಾಧ್ಯಮ ಶಾಲೆ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಆವರಣದಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಸಂಸ್ಥಾಪಕ ದೇವರಾಜ್ ಅವರು ವಿದ್ಯಾರ್ಥಿಗಳಿಗೆ ಕೇಕ್ ತಿನ್ನಿಸುವ ಮೂಲಕ ಶುಭಾಶಯ ತಿಳಿಸಿದರು. ಶಾಲೆಯ ಎಲ್ಲ ಸಾಧಕರಾದ ವಿದ್ಯಾರ್ಥಿಗಳಿಗೆ ಸಂಸ್ಥಾಪಕ ದೇವರಾಜ್, ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥಾಪಕ ದೇವರಾಜ್, ಗ್ರಾಮೀಣ ಭಾಗದಲ್ಲಿ ಖಾಸಗಿ ಶಾಲೆ ಸ್ಥಾಪಿಸಿ ಬಡತನದಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಸವಾಲಿನ ಕೆಲಸ. ಆರಂಭದಲ್ಲಿ ಅನೇಕ ಟೀಕೆಗಳು ಬಂದಿದ್ದರೂ ಅವನ್ನು ಸವಾಲಾಗಿ ಸ್ವೀಕರಿಸಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಗಳಿಸಿದ್ದೇವೆ. ಈ ವರ್ಷ 100% ಫಲಿತಾಂಶ ಬಂದಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತಮ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತರಬೇಕು. ಮುಂದಿನ ಶೈಕ್ಷಣಿಕ ವರ್ಷದಿಂದ CBSE ತರಗತಿಗಳನ್ನು ಆರಂಭಿಸಲು ಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಾಧನೆ ಚಿಕ್ಕದಾಸರಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಜನರಲ್ಲಿ ಸಂತಸ ಮೂಡಿಸಿದೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಒಂದು ಹಳ್ಳಿಗಾಡಲ್ಲಿ ಶಾಲೆ ಮಾಡಿದಾಗ ನಾವು ಬೆಂಗಳೂರು ಭಾಗದಲ್ಲಿ ವಾಸ ಮಾಡಿದಾಗ ಎಲ್ಲರೂ ನಗಿದ್ರು. ಏನು ಸರ್ ಬುದ್ಧಿ ಇದೆಯಾ, ನೀವು ಹಳ್ಳಿ ಮಕ್ಕಳನ್ನ ಹೋಗಿ ಎಜುಕೇಷನ್ ಮಾಡ್ಸೋಕ್ಕಾಗುತ್ತಾ, ಅಷ್ಟು ಕಷ್ಟ ಇದೆ ಹಾಗೆ ಅಂತ. ಇವತ್ತು ನಮ್ಗೆ ಸತತವಾಗಿ ಲಾಸ್ಟ್ ಇಯರು ಸ್ಟೇಟ್ 3rd ರ್ಯಾಂಕ್ ಬಂದಿತ್ತು. ಈ ವರ್ಷ 100% ಮಕ್ಕಳು ಎಲ್ಲರೂ ಪಾಸಾಗಿದ್ದಾರೆ. ಅದರಲ್ಲಿ 100 ಬರೀಲ್ಲ, ಈ ಸಾರಿ 100% ಪಾಸಾಗಿ ಒಂದು 10 ಮಾರ್ಕ್ಸ್ ಕಡಿಮೆ ಆಗಿದೆ ಈ ಸಾರಿ. ಆದರೂ ಸ್ಟೇಟ್ ಎಲ್ಲ ಸ್ವಲ್ಪ ಲಾಸ್ಟ್ ಇಯರು 125 ಮಕ್ಕಳು 625 ಈ ಸಾರಿ ಬೇರೆ 22 ಮಕ್ಕಳು ಮಾತ್ರ ಬಂದಿರೋದ್ರಿಂದ ಸಬ್ಜೆಕ್ಟ್ ಟಫ್ ಇರೋದು. ಒಂದು 10 ಮಾರ್ಕ್ಸ್ ಬಂದಿದೆ. ರಿವ್ಯಾಲ್ಯೂಯೇಷನ್ ಇನ್ನೂ ಒಂದು 5 ಮಾರ್ಕ್ಸ್ ಬರ್ತದೆ ಅಂತ ಕಾನ್ಫಿಡೆಂಟ್ ಹೇಳ್ತಾರೆ. ಅಟ್ಲೀಸ್ಟ್ ಸತತ ಇಲ್ಲಿ ಹಳ್ಳಿ ಮಕ್ಕಳು ಇವತ್ತು ರ್ಯಾಂಕ್ ಲೆವೆಲ್ ಅವರು ಬೆಳೆದಿರೋದು ನಮಗೇನು ಸಂತೋಷ ವಿಷಯ ಇದು. ಜೊತೆಯಲ್ಲಿ ಏನು ಇವತ್ತು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈಗೇನು ಬೇರೆ ಶಾಲೆಯಲ್ಲಿ ನಗರಗಳಲ್ಲಿ ಅಷ್ಟು ಮಾರ್ಕ್ಸ್ ಬಂದಿರೋದು ಏನು ವಿಚಾರನಲ್ಲ. ಇವತ್ತು ನಮ್ಮದು ಪ್ಯೂರ್ಲಿ 100% ಹಳ್ಳಿ ಮಕ್ಕಳು 100% ಹಳ್ಳಿ ಮಕ್ಕಳು. ಇವತ್ತು ಮೊನ್ನೆ ತುಂಬ ಕಾರ್ಯಕ್ರಮಗಳು ಬಂದಾಗ ಹೇಳ್ತಾ ಇರ್ತಾರೆ ಜನ, ಇವರು ನಮ್ಮ ಲೀಡರ್ಸ್ ಯಾರು ಬಂದಾಗ, ಅಣ್ಣ ಹೆಂಗನ ಹಳ್ಳಿ ಮಕ್ಕಳನ್ನ ಮೇಂಟೈನ್ ಮಾಡ್ತೀರಂತ. ಅಂದರೆ ಅವ್ರ ಮುಗ್ಧತೆ ಇರುತ್ತೆ, ಭಯ ಭಕ್ತಿ ಇರುತ್ತೆ ಹಳ್ಳಿ ಮಕ್ಕಳಲ್ಲಿ, ಜೊತೆಲಿ ಕಲ್ಚರ್ ಇರುತ್ತೆ. ಇವತ್ತು ನಾವು ಇವರು ಏನು ಲೆವೆಲ್ ಬೆಳೆದಿದ್ದಾರೆ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ನಮಗೆ ಅಲ್ಲಿ ನಂಬಿಕೆ ಇದೆ. ಜೊತೆಲಿ ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹಳ್ಳಿ ಮಕ್ಕಳು CBSEಯಲ್ಲಿ ಈಗೇನು ಸ್ಟೇಟ್ ಸಿಲೆಬಸ್ CBSEನೂ ಮುಂದಿನ ವರ್ಷ ಸ್ಟಾರ್ಟ್ ಮಾಡಿ ಇದೇ ಥರ CBSEಯಲ್ಲಿ ರ್ಯಾಂಕ್ ಲೆವೆಲ್ಗೆ ಹೋಗ್ಬೇಕಂತೇಳಿ ನಮ್ಮ ಅಭಿಲಾಷೆ ಇಟ್ಕೊಂಡಿದ್ವಿ. ಹೀಗೆ ಹಳ್ಳಿ ಮಕ್ಕಳನ್ನ ಆಶೀರ್ವಾದ ನಮ್ಮ ಶ್ರೇಯಸ್ ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹಳ್ಳಿ ಮಕ್ಕಳ ದೇವ್ರು ನಮ್ಗೆ ಶಕ್ತಿ ಕೊಡಲಿ ಅಂತೇಳಿ ಇನ್ನೂ ಹಳ್ಳಿ ಮಕ್ಕಳನ್ನ ಎಜುಕೇಷನ್ ಮಾಡೋಷ್ಟು ಏನು ಇದ್ದ ನಮ್ಮ ಲಕ್ಷ್ಮೀ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಮಕ್ಕಳ ಆಶೀರ್ವಾದ ತೆಗೆದುಕೊಂಡು, ಅವ್ರು ಚಿಕ್ಕವರಾದರೂ ಅವ್ರ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರೆ ಅವರು ಮನಸ್ಸು ಮುಗ್ಧ ಇರುತ್ತೆ. ಹಾಗಾಗಿ ಅವ್ರ ಆಶೀರ್ವಾದ ತಗೊಂಡು, ಪೇರೆಂಟ್ಸ್ ಆಶೀರ್ವಾದ ತಗೊಂಡು ಇದೇ ಸಮಸ್ಯೆ ಹಿಂಗೆ ಬೆಳೆಸೋಕ್ಕೆ ಆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಟೈಮಿಗೆ ಕೇಳ್ಕೊಂಡು. ಸರ್, ಈಗ ಹಳ್ಳಿ ಪ್ರದೇಶದಲ್ಲಿ ಶಾಲೆಯಲ್ಲಿ ಓದ್ದವ್ರಿಗೆ CET ಮತ್ತು ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತರ ಸರ್ ಅದು? ಈಗ ಹಳ್ಳಿ ಭಾಗದಲ್ಲಿ 10% ಇದಿರುತ್ತೆ ಏನು ಪರ್ಸೆಂಟೇಜ್. ಈಗೇನು ಅಂದ್ರು, ಈಗ 93% CET ಆಗ ಇಂಜಿನಿಯರ್ ನಿಂತ್ಕೊಂಡಾಗ ಹಳ್ಳಿ ಮಕ್ಕಳಿಗೆ 83 ನಿಂತ್ಕೊಳ್ಳುತ್ತೆ. ಅಂದ್ರೆ 10% ಏನಿದೆಯೋ ನಿಮ್ ಕಡಿಮೆ ತಗೊಂಡ್ರು ಮಕ್ಕಳಿಗೆ 93 ಬಂದಿರೋರಿಗೆ ಕಾಂಪಿಟೇಟ್ ಕೊಡ್ಬೋದು. ಹಂಗಾಗಿ ಇವತ್ತು ಹಿಂದಿನ ದಿನಗಳಿಂದ ಅದು ಭಾಗ ಬಂದಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಳ್ಳಿಯಲ್ಲಿ ಹೋದ್ರೆ ನಮಗೆ 10% ಕಡಿಮೆ ಇದು ಸಿಗುತ್ತೆ, ಇದು ರಿಸರ್ವೇಷನ್ ಸಿಗುತ್ತೆ ಅಂತ ಎಷ್ಟೋ ಮಕ್ಳಿಗೆ ಗೊತ್ತಿಲ್ಲ. ಅದು ನಾವು ಹಳ್ಳಿ ಮಕ್ಳಿಗೆ ಹೇಳ್ತಾ ಇರ್ತೀವಿ, ನೀವು ಹಳ್ಳಿಯಲ್ಲಿ ಓದಿಸಿ ನಿಮಗೆ ಇವತ್ತು CETಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅಣ್ಣ ನಾನು ಯಾಮಾರ್ ಬಿಟ್ಟೆ ಅಣ್ಣ, ನಾನು ಆಧಾರ್ ಕಾರ್ಡು ಹಳ್ಳಿಯಲ್ಲಿ ಮಾಡಿಸ್ಬೇಕಾಯ್ತು, ನಮ್ಮ ಮಗಂದು ಯಾಮಾರ್ ಬಿಟ್ಟೆ, ನನಗೆ 10% ಸಿಗುತ್ತೆ, ನನಗೆ ನಗರದಲ್ಲಿ ಮಾಡಿಸ್ಬಿಟ್ಟಿದ್ದೆ ಅಂತ. ಹಂಗಾಗಿ ಇವತ್ತು ಈಸಿಯಾಗಿ ನಿಮಗೆ ಮಕ್ಕಳು ಸ್ವಲ್ಪ ಡಲ್ ಇದ್ದಾಗೂ ಅವ್ರನ್ನ ಕಾಂಪಿಟೇಟಿವ್ 10% ಗೌರ್ಮೆಂಟ್ ಕೊಡೋದ್ರಿಂದ ಈಸಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ದಿವ್ಯಾ. ಫಸ್ಟ್ ಆಫ್ ಆಲ್ ಎಲ್ಲರೂ ನಮ್ಮ ಟೀಚರ್ಸ್ಗೆ, ನಮ್ಮ ಪೇರೆಂಟ್ಸ್ಗೆ, ಹಾಗೆ ದೇವರಾಜ್ ಸರ್, ಭಾಗ್ಯ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದನೇ ನಾನು ಇಷ್ಟೊಂದು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀನಿ. ಈಗ ಎಷ್ಟು ಬಂದಿದೆ ಅಮ್ಮ ನಿಮಗೆ ಫಸ್ಟ್ ರ್ಯಾಂಕ್? 615. ಯಾವ ತರ ಎಫರ್ಟ್ ಹಾಕಿದ್ರಿ ಅಷ್ಟೊಂದು ಮಾರ್ಕ್ಸ್ಗಳು ತೆಗೋದಕ್ಕೆ? ಟೆಕ್ಸ್ಟ್ ಬುಕ್ ಹೋಗ್ತಾ ಇದ್ದೆ, ಅವತ್ತಿನ ಪಾಠ ಅವತ್ತೇ ಓದ್ಬಿಡ್ತಾ ಇದ್ದೆ, ಅವತ್ತು ಮಾಡಿರೋದನ್ನ ಅವತ್ತೇ ಓದ್ಬಿಡ್ತೀವಿ. ಈಗ BGS ಸ್ಕೂಲು ಮತ್ತೆ ಕ್ರೆಸೆಂಟ್ ಈ ತರ ಮಾಡ್ರನ್ ಅಲ್ಲಿ ಅದು ಇದು ಅಂತ ಹೇಳ್ತಾರೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಲಕ್ಷ್ಮೀ ವಿದ್ಯಾನಿಕೇತನಲ್ಲಿ ಏನು ಡಿಫ್ರೆಂಟ್ ಅದಕ್ಕೂ ಇದಕ್ಕೆ? ನನ್ನ ಹೆಸರು ಶುಭಶ್ರೀ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಟೀಚರ್ಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ, ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಅವರಿಂದನೇ ನಾನು ಇಷ್ಟು ಮಾರ್ಕ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗ ನಿನ್ಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಏನಮ್ಮ ಅದ್ರಲ್ಲಿ? ಈಗ 606 ಏನೋ ಬಂದಿದೆ, ನಂದು ಇನ್ನೂ ಹೆಚ್ಚಿಗೆ ಬರ್ಬೇಕಾಗಿತ್ತು ಅನ್ಕೊಳ್ತಾ ಇದೆ. ಸೊ ಎಲ್ಲಿ ಅದು ಏನಾದ್ರು ಎಡವಟ್ಟಾಗಿದೆ ಏನು? ನನ್ನ ಮಾರ್ಕ್ಸ್ ಇನ್ನೂ ಬರಬೇಕಾಯಿತು ಸರ್. ಮರು ಎಣಿಕೆಗೆ ಹಾಕಿದ್ದೀವಿ. ಯಾವ ಸಬ್ಜೆಕ್ಟ್? ಸೈನ್ಸ್ ಸಬ್ಜೆಕ್ಟ್ ಹಾಕಿದ್ದೀವಿ. ನಮ್ಮ ಶಾಲೆಯಲ್ಲಿ ಟೀಚರ್ಸು ನಮ್ಮ ಮತ್ತು ಸ್ಕೂಲ್ ಕ್ಯಾಂಪಸಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಟೀಚರ್ಸ್ ಹೇಳ್ದಂಗೆ ಟಾಪಿಕ್ ವೈಸು ಲೆಸನ್ ವೈಸು ಕವರ್ ಮಾಡಿದ್ದೀನಿ. ಇನ್ನೂ ಓದಿದ್ರೆ 600 ರೀಚ್ ಮಾಡೀನಿ. ನಿನ್ನ ಹೆಸರು? ಕಾರ್ತಿಕ್. ಯಾವ ಊರಪ್ಪ ನಿಮ್ದು? ಚಿಕ್ಕದಾಸರಳ್ಳಿ. ಮುಂದೆ ಏನಾಗ್ಬೇಕಾಗುತ್ತೆ? ಇಂಜಿನಿಯರಿಂಗ್. ಇಲ್ಲಿ ಎಲ್ಲ ಪೇರೆಂಟ್ಸ್ ಗೈಡ್ ಮಾಡ್ದಂಗೆ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ದಿವ್ಯಾ MS ಮತ್ತೆ ಶುಭಶ್ರೀ ಹಾಗೆ ಉಳಿದ ಎಲ್ಲಾ ವಿದ್ಯಾರ್ಥಿಗಳು ಸಹ ಒಂದು ಒಳ್ಳೆ ಫಲಿತಾಂಶವನ್ನು ಕೊಟ್ಟು 100% ಫಲಿತಾಂಶವನ್ನು ಕೊಟ್ಟು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಈ ಫಲಿತಾಂಶ ತಗೊಳ್ಳೋದಕ್ಕೋಸ್ಕರ ನಮ್ಮ ಶಾಲಾ ಆಡಳಿತ ಮಂಡಳಿಯವರು ಸಹ ಎಲ್ಲ ನನ್ನ ನೆಚ್ಚಿನ ಸಹೋದ್ಯೋಗಿಗಳು ಎಲ್ಲರೂ ಸಹ ಒಳ್ಳೆ ಸಹಕಾರ ನೀಡಿದ್ದಾರೆ. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ.